ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಈ ದಿನ ನಾನು ನಿಮಗೆ ಸಿಂಪಲ್ ಆಗಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಅದೇ ಇಂಗ್ರೀಡಿಯೆಂಟ್ಸ್ ಹಾಕೋದು, ಆದರೆ ಡಿಫ್ರೆಂಟ್ ವೇಯಲ್ಲಿ. ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಚಿಕನ್ಗೆ 1 ಸ್ಪೂನು ಉಪ್ಪು ಮತ್ತು 1 ಸ್ಪೂನ್ ಅರಿಶಿನ, ಅದೇ ನೋಡಿ 1 ಕಪ್ ಮೊಸರು ಹಾಕ್ಕೊಂಡು ಕಲಸಿ ಮ್ಯಾರಿನೇಟ್ ಮಾಡಿಡೋಣ. ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಮತ್ತು ಬೇಗನೂ ಕುಕ್ ಆಗುತ್ತೆ. ಈಗ ನಾನು ಕಲಸಿಟ್ಟಿದ್ದೀನಿ. ಒಂದು 10 ನಿಮಿಷ ಆದರೂ ಪರವಾಗಿಲ್ಲ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಸಿದ್ರೂ ಒಳ್ಳೇದಿರುತ್ತೆ. ಅಷ್ಟರಲ್ಲಿ ನಾವೀಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು 4 ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 6 ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ, ಧನಿಯಾ ಪುಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಗಿದೆ, ಎಣ್ಣೆ ಹಾಕ್ಕೊಳ್ಳಿ. ಇಷ್ಟು ಎಣ್ಣೆ ಇರಲಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ನಾನಿಲ್ಲಿ 1.5 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ನಾನು 1.5 kg ಚಿಕನ್ ಮಾಡ್ತಾ ಇರೋದು. ಈಗ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ ನಾವು ಮ್ಯಾರಿನೇಟ್ ಮಾಡಿದ್ದೀವಲ್ಲ, ಆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡಿದ್ದೀವಲ್ಲ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪು ಹಾಕಿದ್ದೆ, ಈಗ ನಾವೇನು ಹಾಕೋದು ಬೇಡ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು 5 ನಿಮಿಷ ಇದು ಕುಕ್ ಆಗಲಿ. ಅಷ್ಟರಲ್ಲಿ ಇದಕ್ಕೆ ಪೌಡ್ರುಗಳು ಹಾಕೋದನ್ನು ಹೇಗೆ ರೆಡಿ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಅರಿಶಿನ, 1.5 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಮತ್ತು 1.5 ಸ್ಪೂನು ಧನಿಯಾ ಪುಡಿ, ಮತ್ತು 1.5 ಸ್ಪೂನು ಈಗ ಹಾಕಿದ್ದು ನಾನು ಜೀರಿಗೆ ಪುಡಿ, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಪೆಪ್ಪರ್ ಪೌಡ್ರು. ಈಗ ಇದೆಲ್ಲನೂ ಹುರ್ಕೋಬೇಕು. ಒಳ್ಳೆ ವಾಸನೆ ಬರೋದು ಚೆನ್ನಾಗಿರುತ್ತೆ. ಹಿಂಗೆ ಪೌಡ್ರನ್ನೆಲ್ಲ ಹುರಿದು ಹಾಕಿದ್ರೆ ಈ ಕಲರ್ ಬರುತ್ತೆ, ಒಳ್ಳೆ ವಾಸನೆ ಬರ್ತಾ ಇರುತ್ತೆ. ಇವಾಗ ನಾವು ಸ್ವಲ್ಪ ಕಸೂರಿ ಮೆಥಿನ ಹಾಕೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪೌಡ್ರನ್ನೆಲ್ಲ ಹುರ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕೋಣ. ಎಲ್ಲ ನೋಡಿ ಹಿಂಗೆ ಮಿಕ್ಸ್ ಆಗಿದೆ. ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿನೂ ಹಾಕ್ಬಿಡೋಣ. ಇನ್ನು ಇದು ಹೀಗೆ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಡಿ. ಒಂದು 15 ನಿಮಿಷ ಕುಕ್ ಆಗಲಿ. ನಾನೇನು ನೀರು ಹಾಕಿರಲಿಲ್ಲ, ಅದೇ ನೀರು ಬಿಟ್ಕೊಡಕ್ಕಲ್ಲ. ಸ್ವಲ್ಪ ಕುಕ್ ಆಗಿದೆ. ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪು ಹಾಕಿದ್ವಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇನ್ನು ಒಂದು 15 ನಿಮಿಷ ಹೀಗೆ ಇದು ಕುಕ್ ಆಗಲಿ. ನೋಡಿ, ಈಗ ಚಿಕನ್ ನೀಟಾಗಿ ಕುಕ್ ಆಗಿದೆ. ಇದಕ್ಕೀಗ ನಾನು ಒಂದು ಎಕ್ಸ್ಟ್ರಾದು ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ. ಇದು ಬಂದು ಕಾಚನ್ ಪುಳಿ ಅಂತ. ಇದು ನಿಮಗೆ ಜನರಲ್ ಆಗಿ ಮಂಗಳೂರು ಸ್ಟೋರ್ಸ್ಗಳಲ್ಲಿ ಸಿಕ್ಕತ್ತೆ. ಕೂರ್ಗಿಗಳಿಗೆಲ್ಲ ಇದು ಗೊತ್ತಿರುತ್ತೆ ಅನಿಸುತ್ತೆ. ಇದು ಚಿಕನ್ಗೆ ಹಾಕಿದರೆ ತುಂಬಾ ಟೇಸ್ಟ್ ಇರುತ್ತೆ.
ಇದಿಲ್ಲ ಅಂದರೆ ಸೋಯಾ ಸಾಸ್ ಹಾಕ್ಕೋಬೋದು. ಇದನ್ನು ಒಂದ್ಸಲ ನೀವು ಮಂಗಳೂರು ಸ್ಟೋರ್ಸ್ಗೆ ಹೋದಾಗ ತೊಗೊಳ್ಳಿ. ಕಾಚಂ ಪುಳಿ ಅಂತ, ಇದೊಂದು ಫ್ರೂಟದು ಹುಳಿ. ಇದು ನಾನ್ ವೆಜ್ಗಳಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಹಾಕ್ಕೊಳ್ತಿದ್ದೀನಿ. ಅದು ಹಾಕೋದ್ರಿಂದ ಬೇರೆ ಕಲರೂ ಚೆನ್ನಾಗಿ ಕಾಣುತ್ತೆ. ಬಿಸಿ ಅನ್ನದ ಜೊತೆ ಬೇಳೆ ಸಾರು, ರಸಮ್ಮು, ಚಪಾತಿ ಇದ್ರ ಜೊತೆ ಎಲ್ಲ ತಿನ್ನಿ. ಜಾಸ್ತಿ ಇದಕ್ಕೆ ಏನು ಕಷ್ಟಪಡೋ ಅಷ್ಟಿಲ್ಲ. ಪೌಡ್ರನ್ನ ನಾವು ಜನರಲಾಗಿ ಎಲ್ಲ ಪೌಡ್ರನ್ನೂ ಹಾಗೆ ಹಾಕ್ಬಿಡ್ತೀವಿ ಚಿಕನ್ಗೆ. ಹಿಂಗೆ ಹುರಿದು ಹಾಕೋದ್ರಿಂದ ಟೇಸ್ಟೇ ಬೇರೆ ಥರ ಇರುತ್ತೆ. ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ನಿಮ್ಮ ಚಿಕನ್ ಫ್ರೈ ರೆಡಿ.